ದೇಶದ ಮಹಾನ್ ವ್ಯಕ್ತಿಗಳ ಆದರ್ಶ ತತ್ವಗಳನ್ನು ಪಾಲಿಸುವ ಮುಖಾಂತರ ಮುಂದಿನ ಪೀಳಿಗೆಗೆ ತಿಳಿಸುವ ಅಗತ್ಯವಾಗಿ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳು ಜಯಂತಿಗಳನ್ನು ಗಂಭೀರವಾಗಿ ಪರಿಗಣಿಸಿ ಆಚರಿಸಬೇಕೆಂದು ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಹೇಳಿದರು. ಡಾಕ್ಟರ್ ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಯಂತಿಗಳು ಎಲ್ಲ ಮುಖಂಡರು, ಅಧಿಕಾರಿಗಳು ಎಲ್ಲರೂ ಸೇರಿ ಒಗ್ಗಟ್ಟಿನ ಸಹಕಾರದೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿ ಅಂತ ಹೇಳಿದ್ದಾರೆ. ಇನ್ನು ಸಭೆಗೆ ಶಿಕ್ಷಣ, ಅಬಕಾರಿ ಇಲಾಖೆ ಸೇರಿದಂತೆ ಅನೇಕ ಅಧಿಕಾರಿಗಳು ಗೈರಾಗಿದ್ದಕ್ಕೆ ಮುಖಂಡರು ಆಕ್ಷೇಪಿಸಿದರು. ಪೂರ್ವಭಾವಿ ಸಭೆಯ ಮಾಹಿತಿ ಇದ್ರೂ ಕೂಡ ಸಭೆಗೆ ಗೈರಾಗಿದ್ದಾರೆ. ಇದು ಅವರ ನಿಷ್ಕಾಳಜಿತನ ತೋರಿಸುತ್ತದೆ ಎಂದು ಮುಖಂಡ ವಿವೇಕ ಕರ್ಪೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಭೆಯಲ್ಲಿ ಗ್ರೇಟ್ 2 ತಹಶೀಲ್ದಾರ್ ರಶ್ಮಿ ಜಕಾತಿ, ತಾಲೂಕಾ ಪಂಚಾಯತ್ ಇಒ ವೀರಣ್ಣ ವಾಲಿ, ಪಿಎಸ್ಐ ರಾಘವೇಂದ್ರ ಖೋತಾ, ಸಿಎಚ್ಒ ಆಡಳಿತಾಧಿಕಾರಿ ಪುಷ್ಪಲತಾ, ಡಿಎಸ್ಎಸ್ ಮುಖಂಡರಾದ ಸಂಜಯ್ ತಾಳ್ವಾರ್ಕರ್ ಸೇರಿದಂತೆ ಅಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಹೋದ ವರ್ಷ ಯಾವ ರೀತಿಯಾಗಿ ಜಗಜೀವನ್ ರಾಮ್ ಅವರ ಜಯಂತಿ, ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡಿತ್ತು, ಅದಕ್ಕಿಂತಲೂ ಕೂಡ ಈ ವರ್ಷ ಅದ್ದೂರಿಯಾಗಿ ಆಚರಣೆಯನ್ನ ಮಾಡೋದನ್ನ ತಮ್ಮೆಲ್ಲರ ಅಹವಾಲುಗಳನ್ನು ಆಲಿಸಿ ಮಾಡೋದನ್ನ ತೀರ್ಮಾನ ಮಾಡಲಾಯಿತು. ಇನ್ನೊಂದು, ಈ ಬಾಬಾ ಜಗಜೀವನ್ ರಾಮರು, ಅಂಬೇಡ್ಕರ್ ಅವರು ಹೇಗಿದ್ದಾರೋ ಎಲ್ಲ ಮಹನೀಯರ ದಾರ್ಶನಿಕರ ಜಯಂತಿಯನ್ನ ತಾಲೂಕು ಆಡಳಿತ ವತಿಯಿಂದ ಆಚರಣೆ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ. ಕೇವಲ ಇಲ್ಲಿ ಅನ್ಯಾಯ ಆಗಿದೆ, ಅಲ್ಲಿ ನ್ಯಾಯ ಇದೆ ಅಂತಕ್ಕಂಥದ್ದಲ್ಲ. ಎಲ್ಲ ದಾರ್ಶನಿಕರ ವ್ಯಕ್ತಿತ್ವದ ಗೌರವಿಸುವಂತಹ, ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಮಹಾನ್ ದಾರ್ಶನಿಕರವರು. ಇಂಥವರನ್ನ ಗೌರವಿಸುವ ಕೆಲಸ ಏನಂತ ತಾಲೂಕು ಆಡಳಿತದಿಂದ ಮಾಡ್ತಾ ಇದ್ದೇವೆ, ಮುಂದೂ ಮಾಡ್ತಾ ಹೋಗ್ತಾ ಇದ್ದೇವೆ. ಇದರಲ್ಲಿ ಯಾವುದೋ ಅಂತಹ ಕುಂದುಕೊರತೆಗಳು ಏನಾದರೂ ಉಂಟಾದ್ರೆ ಸಂಬಂಧಪಟ್ಟ ಇಲಾಖೆಯವರನ್ನ ನೇರ ಹೊಣೆಗಾರರನ್ನಾಗಿ ಮಾಡಿ ಅವರ ಮೇಲೆ ಕ್ರಮವನ್ನು ಜರುಗಿಸಲಾಗ್ತದೆ. ಹಾಗಾಗಿ ಯಾರೂ ಕೂಡ